ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಪಿಸೋಡ್ 39ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಿದ್ದೀರಾ, ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಗೆ ಕಮೆಂಟ್ ಮತ್ತು ಲೈಕ್ನ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಮಹಾರಾಣಿ ಹೇಳ್ತಿರ್ತಾಳೆ, ಡೈಲಿ ನೀವು ನನ್ನನ್ನು ಟೆಸ್ಟ್ ಮಾಡ್ತಿರಲ್ಲ, ನಿಮಗೆ ನಿಜವಾಗ್ಲೂ ಟಯರ್ಡ್ ಫೀಲ್ ಆಗಲ್ವಾ? ನಿಮಗೆ ಟಯರ್ಡ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಯಾಕೆ ಮಹಾರಾಜ್ರೆ, ನೀವು ಮರ್ತೋದ್ರಾ? ಯಾವಾಗ ನೀವು ನನ್ನನ್ನು ಮಹಾರಾಣಿ ಮಾಡಿದ್ರೋ ಅವಾಗ ನೀವು ನನಗೆ ಏನು ಹೇಳಿದ್ರಿ ಅದನ್ನು ಮರ್ತು ಬಿಟ್ರಾ? ಈಗ ಸೀನ್ ಶಿಫ್ಟ್ ಆಗಿ ಪಾಸ್ಟಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಇಲ್ಲಿ ಮಹಾರಾಜರು ಹೇಳ್ತಿರ್ತಾರೆ, ಮಹಾರಾಣಿ, ನನ್ನ ಈ ಸಾಮ್ರಾಜ್ಯ ತುಂಬ ದೊಡ್ಡದಾಗಿದೆ, ವಿಶಾಲವಾಗಿದೆ. ಈ ಸಾಮ್ರಾಜ್ಯ ತುಂಬ ಆಳದವರೆಗೂ ಹೋಗಿದೆ. ನನಗೆ ಯಾವ ಥರ ರಾಣಿ ಬೇಕು ಅಂದರೆ ಯಾರ ಮೇಲೂ ಷಡ್ಯಂತ್ರ ಮಾಡಬಾರ್ದು, ಬೇಕು ಅಂತ ಜಗಳ ಮಾಡಬಾರ್ದು, ರಾಜರುಗಳನ್ನ ಹುಟ್ಟಿಸಿ ಅವ್ರನ್ನೇ ಮಹಾರಾಜ ಮಾಡಬೇಕು ಅಂತ ಬೇರೆಯವ್ರ ಮೇಲೆ ಅದೇ ಸಾಧಿಸಬಾರ್ದು. ನಿಜ ಹೇಳಬೇಕು ಅಂದರೆ ನಂಗೆ ಯಾವ ಥರ ಮಹಾರಾಣಿ ಬೇಕು ಗೊತ್ತಾ? ಅವರಿಗೆ ಮಹಾರಾಣಿ ಆಗಬೇಕು ಅಂತ ಇದ್ರೂ ಯಾವುದೇ ಥರ ತೊಂದರೆನ ಕೊಡ್ದಂಗೆ ಆರಾಮಾಗಿದ್ರೆ ಅದೇ ನನಗೆ ಶಾಂತಿ ಕೊಡುತ್ತೆ. ಮತ್ತೆ ನನ್ನ ಸಾಮ್ರಾಜ್ಯದಲ್ಲೂ ಎಲ್ಲರೂ ಖುಷಿಯಾಗಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ನ ತೋರಿಸ್ತಾರೆ. ಇಲ್ಲಿ ಮಹಾರಾಣಿ ಹೇಳ್ತಿರ್ತಾಳೆ, ಇದೇ ಕಾರಣಕ್ಕೆ ತಾನೇ ನಾನು ಮಹಾರಾಣಿ ಆಗೋದಕ್ಕೆ ಒಪ್ಕೊಂಡಿದ್ದು, ಇದಕ್ಕೆ ತಾನೇ ನೀವು ಕೂಡ ನನ್ನನ್ನು ಮಹಾರಾಣಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದು. ಆದ್ರೂ ನೀವು ಮತ್ತೆ ನನ್ನನ್ನು ಟೆಸ್ಟ್ ಮಾಡ್ತಾ ಇದ್ದೀರಾ. ನನಗೂ ಕೂಡ ಎಲ್ಲ ಅರ್ಥ ಆಗುತ್ತೆ. ಮಹಾರಾಜ ಆದ್ಮೇಲೆ ಎಲ್ಲರ ಮೇಲೂ ಸ್ವಲ್ಪ ಸಂಶಯ ಪಡಬೇಕು ಅಂತ. ಆದ್ರೆ ಈ ನಿಮ್ ಸಂಶಯ ಸ್ವಲ್ಪ ಜಾಸ್ತಿ ಆಯ್ತು ಅಂತ ನಿಮಗೆ ಅನ್ನಿಸ್ತಿಲ್ವಾ? ಈ ಮಾತಿಗೆ ಮಹಾರಾಜರಿಗೆ ನಗು ಬಂದ್ಬಿಡುತ್ತೆ. ಇಲ್ಲಿಯವರು ನಗ್ತಾ ಹೇಳ್ತಿರ್ತಾರೆ, ಸರಿ ಆಯ್ತು, ಇನ್ಮೇಲೆ ಯಾವತ್ತೂ ನಾನು ನಿನ್ ಮೇಲೆ ಸಂಶಯ ಪಡಲ್ಲ. ಈಗ ನಿನ್ ಮೇಲೆ ಸಂಶಯ ಪಟ್ಟಿದ್ದು ನಂದೇ ತಪ್ಪು, ಸಾರಿ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಮಹಾರಾಜರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಈಗ ಪೂರ್ತಿ ವಿಶ್ವಾಸ ಬಂದಿದೆ ನಿನ್ ಮೇಲೆ, ನೀನೊಂಥರ ಉಪ್ಪಲ್ಲಿರೋ ಮೀನ್ ತರ. ಇಲ್ಲಿ ಅದಕ್ಕೆ ಮಹಾರಾಣಿ ಕೈ ಎತ್ತುತ್ತಾ ಹೇಳ್ತಿರ್ತಾಳೆ, ಇಲ್ಲ, ಈ ಉಪ್ಪಿನ ಮೀನಿಗೆ ಯಾವುದೇ ತರ ಆಸೆ ಇರಲ್ಲ. ಆ ಮೀನಿಗೆ ಏನಾದ್ರೂ ಆಸೆಗಳಿದ್ರೆ ಅದು ನಾರ್ಮಲ್ ಜನಗಳಿಗಂತ ಡಿಫ್ರೆನ್ಸ್ ಆಗಿ ಯಾಕಿರ್ತಿತ್ತು? ಯಾವಾಗ ಮಾತಲ್ಲಿ ಮಹಾರಾಣಿನ ಸೋಲ್ಸಕ್ಕಾಗಲ್ಲ ಅಂತ ಗೊತ್ತಾಗುತ್ತೋ ಆಗ ಮಹಾರಾಜರು ಸರಿ ಆಯ್ತು, ನಿನಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡು. ಸರಿ, ಹಾಗಾದ್ರೆ ನಾಳೆ ನಿನ್ ಮೆಹಲ್ಗೆ ರಾಣಿ ಡ್ಯೂ ಮತ್ತೆ ರಾಣಿ ಝೆನ್ನ ಬರೋದಕ್ಕೆ ಹೇಳ್ತೀನಿ. ನಿನಗೆ ಅವ್ರಿಗೆ ಯಾವ ಕೆಲಸಗಳನ್ನ ಕೊಡ್ಬೇಕು ಅನ್ಸುತ್ತೋ ಕೊಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಹಾರಾಣಿ ಸುಜಿಂಗ್ ಸರಿ ಆಯ್ತು ಅಂತ ಹೇಳ್ತಿರ್ತಾಳೆ. ಮಹಾರಾಣಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಆದ್ರೆ ಅವ್ರನ್ನ ಮಧ್ಯಾಹ್ನ ಬರೋದಕ್ಕೆ ಹೇಳಿ. ಈಗ ಸೀನು ಶಿಫ್ಟ್ ಆಗಿ ಮಧ್ಯಾಹ್ನ ಆಗಿರುತ್ತೆ. ಇಲ್ಲಿ ಮಹಾರಾಣಿ ಏನಿರ್ತಾಳೆ ಅವಳು ತಿನ್ಕೊಂಡು ಕೂತಿರ್ತಾಳೆ. ಅದೇ ಟೈಮಿಗೆ ಅಲ್ಲಿಗೆ ರಾಣಿ ಡ್ಯೂ ಮತ್ತೆ ರಾಣಿ ಝೆನ್ ಬರ್ತಾರೆ. ಇಲ್ಲಿ ಅವರು ಮಂಡಿ ಊರಿ ಕೂತ್ಕೊಂಡು ಮಹಾರಾಣಿಗೆ ನಮ್ಮ ನಮಸ್ಕಾರಗಳು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಹಾರಾಣಿ ಸೂಜಿಂಗ್ ಹೇಳ್ತಿರ್ತಾಳೆ, ಎದುಳಿ ಮೇಲೆ ಕೂತ್ಕೊಂಡು ಏನಾದ್ರೂ ತಿನ್ಕೊಂಡು ಮಾತಾಡೋಣವಾ ಅಂತ ಹೇಳ್ತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗಾಯ್ಸ್.